Blue Ruby, specialist in 1 and 2 gram gold plated jewelry, American diamond, antique art jewelry। अब आपके शहर में राम मंदिर रोड बीजापुर। 1 ग्राम गोल्ड शॉप है हमारी। यहाँ पे हर चीज मिलेगी आपको, लॉन्ग नेकलेसेस पकड़ के शॉर्ट्स, सभी हेड टू टो आपको सभी लेडीज आइटम मिलेंगी, जेंट्स आइटम भी मिलेगा, एडी एंटी और ऑक्सीडाइज सभी चीजें मिलेंगी। क्वालिटी एकदम A1 है, एज इट इज गोल्ड के जैसा दिखता है। आप हमारे शॉप पे एक बार विजिट करिए, देखिए, आपको सेटिस्फेक्शन मिलेगा। थैंक यू। बालक के किडनैपिंग पर एसपी का बयान। आज सुबह सवेरे बीजापुर शहर के अंबेडकर स्टेडियम के करीब रहे शापेटी गली में 11 साल के भास्कर श्रीनाल नामी बालक को 2 बाइक सवारों की ओर से किडनैपिंग करने की बात खुद बालक ने ही कही है। इस पर आज बीजापुर जिला एसपी HD आनंद कुमार ने सफाई दी है कि यह इलाका काफी भीड़ भाड़ वाला इलाका है, यहाँ पर किडनैपिंग जैसे हादसे नहीं हो सकते, जनता डरे नहीं। फिर भी युवक के बयान के चलते सीसीटीवी में चेकिंग की जा रही है और सोशल मीडिया पर भी अफवाहें ना फैलाएं। गली मोहल्लों में अगर कोई अनजान व्यक्ति घूमता नजर आए तो तुरंत ERSS 112 पर कॉल करें। जनता इसकी जानकारी दी जिला एसपी HD आनंद कुमार ने। ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ಬಯಸೋದೇನೆಂದರೆ, ಈಗ ಹಲವಾರು ದಿನಗಳ ಹಿಂದೆ ಈ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಉಪಯೋಗ ಮಾಡ್ಕೊತಾರೆ ಅನ್ನುವಂಥದ್ದು ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಬಂದಿರುವಂಥದ್ದು ನಾವು ನೀವುಗಳೆಲ್ಲರೂ ನೋಡಿದ್ದೇವೆ। ಇದರ ಬಗ್ಗೆ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಜನರಿಗೆ ಯಾರೋ ಭಿಕ್ಷುಕರ ರೀತಿಯಲ್ಲಿ ಬಂದಿದ್ರು ಅಂತೇಳಿ ಅವ್ರಿಗೆ ಅಟ್ಯಾಕ್ ಮಾಡುವಂಥದ್ದು, ಹೊಡೆಯುವಂಥದ್ದು ಅಂಥದ್ದೆಲ್ಲ ವಿಚಾರಗಳು ಕೂಡ ನಡೆದಿದೆ। ಇದು ಯಾವ ರೀತಿ ಹೋಗ್ತದೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಯೋಚನೆ ಮಾಡಲಾಗಿ, ಹೌದು ಕೆಲವು ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಇಲ್ಲದೆ ಇರ್ಬೋದು, ಬೇರೆ ಹೊರ ರಾಜ್ಯಗಳಲ್ಲಿ ಮಕ್ಕಳನ್ನು ಭಿಕ್ಷಾಟನೆಗೋಸ್ಕರ ಉಪಯೋಗ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಕಳ್ಳತನ ಮಾಡಿದಂಥ ಮಕ್ಕಳನ್ನು ಉಪಯೋಗ ಮಾಡಿಕೊಂಡಿರುವಂಥದ್ದು ಕಂಡುಬಂದಿದೆ। ಆದರೆ ಆ ರೀತಿ ಮಕ್ಕಳನ್ನು ತೆಗೆದುಕೊಂಡು ಹೋಗುವಂಥದ್ದು ಎಲ್ಲಾದರೂ ನಿರ್ಜನ ಪ್ರದೇಶಗಳಲ್ಲಿ ನಿರ್ಗತಿಕರಾಗಿದ್ದಂಥವ್ರ ಹತ್ರ ಮತ್ತು ಯಾವುದೇ ರೆಸಿಸ್ಟೆನ್ಸ್ ಇಲ್ಲದೆ ಇರುವಂತಹ ಅಂಥ ಮಕ್ಕಳನ್ನು ಅವರು ತೆಗೆದುಕೊಂಡು ಹೋಗೋದಕ್ಕೆ ಪ್ರಿಫರ್ ಮಾಡ್ತಾರೆ। ಈ ರೀತಿ ಜನನಿಬಿಡ ಪ್ರದೇಶ ಇರ್ಬೋದು, ಸಿಟಿ ಏರಿಯಾ ಇರ್ಬೋದು, ಶಾಲೆಗೆ ಹೋಗುವಂಥ ಮಕ್ಕಳಿರ್ಬೋದು, ಇವರುಗಳನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಅತ್ಯಂತ ಕಷ್ಟ ಸಾಧ್ಯ ಇದೆ। ಅದರಿಂದ ನಮ್ಮ ಜಿಲ್ಲೆಯ ಒಳಗಡೆ ಆ ರೀತಿಯ ಯಾವುದೇ ಪ್ರಕರಣಗಳು ನಡೆದಿರೋದಿಲ್ಲ, ನಡೆದಿರೋದು ಕಷ್ಟ ಸಾಧ್ಯ ಇದೆ। ಆದಾಗ್ಯೂ ಸಹ ಎಲ್ಲ ಸಾರ್ವಜನಿಕರಲ್ಲಿ ನಾನು ಒಂದು ಕೋರಿಕೆಯನ್ನು ನೀಡೋದಕ್ಕೆ ಬಯಸ್ತೀನಿ, ದಯಮಾಡಿ ನಿಮಗೆ ಈ ರೀತಿಯ ಯಾವುದೇ ಮಾಹಿತಿ ದೊರೆತಂಥ ಪಕ್ಷದಲ್ಲಿ ನಮ್ಮ ಎಮರ್ಜೆನ್ಸಿ ಸರ್ವಿಸ್ ಸಿಸ್ಟಮ್ 112ಗೆ ತಕ್ಷಣವೇ ಫೋನ್ ಮಾಡ್ಬೋದಾಗಿದೆ, ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡ್ಬೋದಾಗಿದೆ। ಆ ರೀತಿಯ ಪ್ರಕರಣಗಳಾಗದಂತೆ ತಡೆಯುವಂಥ ನಿಟ್ಟಿನಲ್ಲಿ ನಾವು ಎಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸ್ತೇವೆ ಮತ್ತು ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಂಥ ಪಕ್ಷದಲ್ಲಿ ದಯಮಾಡಿ ಪೊಲೀಸರ ಗಮನಕ್ಕೆ ತನ್ನಿ। ನೀವೇ ಅವರ ಮೇಲೆ ಅಟ್ಯಾಕ್ ಮಾಡುವಂಥದ್ದಾಗಲಿ ಹೊಡೆಯೋದಂತಾಗಲಿ ಅದನ್ನು ದಯಮಾಡಿ ಮಾಡಬೇಡಿ। ಯಾಕಂತ ಹೇಳಿದ್ರೆ ಅವರು ನಿಜವಾಗಿ ಕಿಡ್ನ್ಯಾಪ್ ಮಾಡೋದಕ್ಕೆ ಬಂದಿದ್ದಾರಾ ಅಥವಾ ಇಲ್ವಾ ಅನ್ನುವಂಥದ್ದು ನಿಮಗೆ ಅಷ್ಟು ಸಂಪೂರ್ಣ ಮಾಹಿತಿ ಇರೋದಿಲ್ಲ। ನಾವು ಎನ್ಕ್ವೈರಿ ಮಾಡಿದ ನಂತರ ಅವರು ಆ ರೀತಿ ಏನಾದ್ರು ಇದ್ದಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ನಾವು ಅವ್ರ ಮೇಲೆ ಅತ್ಯಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೇನೆ। ಈ ದಿನ ಏನು ಆ ಮಗು ಹೇಳ್ತಾ ಇದೆ, ನನ್ನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಮಾಡಿದರು ಅಂಥೇಳಿ, ಆ ಪ್ರದೇಶವನ್ನು ವೆರಿಫೈ ಮಾಡಿದರೆ ಅದು ಅತ್ಯಂತ ಜನನಿಬಿಡ ಪ್ರದೇಶ ಇದೆ, ಅಲ್ಲಿ ಮಗುವನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಅತ್ಯಂತ ಕಷ್ಟ ಸಾಧ್ಯ ಇದೆ। ಅದರೊಟ್ಟಿಗೆ ಆ ಪ್ರದೇಶದಲ್ಲಿರುವಂತಹ ಎಲ್ಲ CCTV ಕ್ಯಾಮರಾಗಳನ್ನು ನಾವು ವೆರಿಫೈ ಮಾಡಿ ಆ ಫುಟೇಜನ್ನು ತೆಗೆದುಕೊಂಡು ಚೆಕ್ ಮಾಡೋದಕ್ಕೆ ಕೂಡ ನಾನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೇನೆ। ಇದು ಅತ್ಯಂತ ಕ್ರೌಡೆಡ್ ಪ್ಲೇಸಸ್ಸಲ್ಲಿ, ಜನ ಹೆಚ್ಚಿರುವಂಥ ಸ್ಥಳಗಳಲ್ಲಿ, ಸಿಟಿಗಳಲ್ಲಿ ಆ ರೀತಿ ನಡೆಯೋದಕ್ಕೆ ಕಷ್ಟ ಸಾಧ್ಯ ಇದೆ। ದಯಮಾಡಿ ಇದನ್ನು ಒಂದು ಮೇನಿಯಾ ಟೈಪು ಜನರ ಆ ಮನಸ್ಸಿನ ಮೇಲೆ ಅತ್ಯಂತ ದುಷ್ಪರಿಣಾಮ ಬೀರುವಂತಹ
ರೀತಿಯಲ್ಲಿ ಇದನ್ನು ಯಾರೇ ಸಾರ್ವಜನಿಕರಾಗಲಿ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸರ್ಸ್ ಆಗಲಿ ದಯಮಾಡಿ ಮಾಡಬೇಡಿ ಅಂತ ಹೇಳೋದಕ್ಕೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ಕೋರ್ಕೊಳ್ಳೋದಕ್ಕೆ ಬಯಸ್ತೇನೆ. ನಿಮ್ಮ ಸೇವೆಗೋಸ್ಕರ ಸದಾ ವಿಜಯಪುರ ಜಿಲ್ಲಾ ಪೊಲೀಸ್ ಸನ್ನದ್ಧವಾಗಿದೆ. ದಯಮಾಡಿ ಆ ರೀತಿ ಮಾಹಿತಿ ಬಂದರೆ ತಕ್ಷಣವೇ ಪೊಲೀಸರ ಗಮನಕ್ಕೆ ತನ್ನಿ. ನಾವು ಅವರ ಮೇಲೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ತಯಾರಿದ್ದೇವೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ವಿಜಯಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್. ನಮಸ್ಕಾರ.